ನಮಸ್ತೆ ವೀಕ್ಷಕರೇ, ಬಕ್ಕೆ ಹಲಸಿನ ಕಾಯಿಯ ಹಪ್ಪಳವನ್ನು ಮಾಡುವ ವಿಧಾನವನ್ನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಬಕ್ಕೆ ಹಲಸಿನ ಸೊಳೆಗಳನ್ನು ಬಿಡಿಸಿಕೊಳ್ತೀನಿ. ಹಲಸಿನಕಾಯಿಯಲ್ಲಿ ಎರಡು ರೀತಿ ಹಲಸಿನಕಾಯಿ ಇವೆ. ಒಂದು ಬಕ್ಕೆ, ಇನ್ನೊಂದು ಬೆಳುವ. ಇಲ್ಲಿ ಬಕ್ಕೆ ಹಲಸನ್ನು ತೆಗೆದುಕೊಂಡಿದ್ದೀನಿ. ಬಿಡಿಸಿಕೊಂಡ ಸೊಳೆಗಳನ್ನು ಇಡ್ಲಿ ಪಾತ್ರೆಗೆ ಹಾಕಿ ಬೇಯೋಕೆ ಇಡಬೇಕು. ಈ ಪಾತ್ರೆ ತಳಭಾಗದಲ್ಲಿ ಬಿಸಿ ನೀರನ್ನು ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ಸೊಳೆಗಳನ್ನು ಹಾಕಿ 20 ನಿಮಿಷ ಬೇಯಿಸಿಕೊಳ್ತೀನಿ. ಹಪ್ಪಳಕ್ಕೆ ಬೇಕಾದ ಖಾರದ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೀನಿ. ಇದಕ್ಕೆ 1 ಮುಷ್ಟಿ ಉಪ್ಪು, 20 ಜೀರಿಗೆ ಮೆಣಸು, 1 ಚಮಚ ಓಮ, 1 ಚಮಚ ಜೀರಿಗೆ, 1 ಕಡಲೆ ಕಾಳಷ್ಟು ಇಂಗು ಹಾಕಿ ಪುಡಿ ಮಾಡಿಟ್ಟುಕೊಂಡಿದ್ದೀನಿ. ಇವಾಗ ಹಲಸಿನ ಸೊಳೆ ಬೆಂದಿದೆ. ಇದೇ ರೀತಿ 2 ಒಬ್ಬೆ ಬೇಯಿಸಿಕೊಳ್ಳಬೇಕು. ಈ ಸೊಳೆಗಳನ್ನು ಅರಿಯುವ ಕಲ್ಲಿಗೆ ಅರ್ಧದಷ್ಟು ಸೊಳೆಗಳನ್ನು ಹಾಕಿ ಖಾರವನ್ನು ಹಾಕಿ ಅರೆದುಕೊಳ್ಳಬೇಕು. ಇಲ್ಲಿ ಒನಕೆಯ ಬದಲಿಗೆ ಅರಿಯುವ ಕಲ್ಲನ್ನು ಬಳಸಿಕೊಂಡಿದ್ದೇವೆ. ತಿರುಗಿಸಿಕೊಂಡ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ನಾವು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಮೆದುವಾಗಿ ಬರುತ್ತೆ ಹಿಟ್ಟು. ಒಂದೊಂದಾಗಿ ಉಂಡೆಗಳನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡ ಉಂಡೆಗಳನ್ನು ಹಸಿ ಹಾಳೆಗೆ ಹಾಕಿ ಇಡ್ತೀವಿ. ಯಾಕೆಂದರೆ ಹಾಳೆಗೆ ಉಂಡೆಗಳನ್ನು ಹಾಕಿ ಇಟ್ಟರೆ ಹಳಸೋದಿಲ್ಲ, ತಂಪಾಗಿರುತ್ತೆ. ಅಥವಾ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಸಂಜೆ ಮಾಡಿಕೊಂಡ ಹಿಟ್ಟಿನ ಉಂಡೆಗಳನ್ನು ಬೆಳಿಗ್ಗೆ ಲಟ್ಟಿಸಿಕೊಳ್ತೀವಿ. ಹಪ್ಪಳದ ಉಂಡೆಗಳನ್ನು ಮಾಡುವಾಗ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆಯನ್ನು ಹಚ್ಕೊಂಡು ಉಂಡೆಗಳನ್ನು ಕಟ್ಟಬಹುದು. ಮರುದಿನ ಬೆಳಗ್ಗೆ ಹಪ್ಪಳವನ್ನು ಲಟ್ಟಿಸೋಕೆ ತಯಾರು ಮಾಡಿಟ್ಟುಕೊಂಡಿದ್ದೀನಿ. ಇವಾಗ ಮಣೆಯ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆಯಿಂದ ಸವರಿಕೊಳ್ತಾ ಇದ್ದೀನಿ. ಹಪ್ಪಳದ ಉಂಡೆಯನ್ನು ಇಟ್ಟು ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸಿಕೊಳ್ತೀನಿ. ಲಟ್ಟಿಸಿಕೊಂಡಿರುವ ಹಿಟ್ಟನ್ನು ಒಂದರ ನಂತರ ಒಂದರಂತೆ ಪ್ಲಾಸ್ಟಿಕ್ ಕವರಿಗೆ ಅಂಟಿಸಿ ಬಿಸಿಲಿನಲ್ಲಿ ಒಣಗಿಸೋಕೆ ಹಾಕ್ತೀನಿ. ಪ್ಲಾಸ್ಟಿಕ್ನಿಂದ ಹಪ್ಪಳವನ್ನು ಬಿಡಿಸಿಕೊಳ್ಳುವಾಗ ಹಿಟ್ಟು ಅಂಟದಂತೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಉಪಯುಕ್ತ ಅಂತಾನೆ ಹೇಳಬಹುದು. 2 ಬಿಸಿಲಿನಲ್ಲಿ ಹಪ್ಪಳವನ್ನು ಒಣಗಿಸಿದರೆ ಸಾಕು. ಹಪ್ಪಳವನ್ನು ಹಬ್ಬದಲ್ಲಿ ಕರಿಯುವುದಲ್ಲದೆ ಮನೆಗೆ ಅತಿಥಿಗಳು ಬಂದಾಗ ಹಲಸಿನ ಹಪ್ಪಳವನ್ನು ಕರಿಯುವುದು, ಹಾಗೆ ಮಳೆಗಾಲದಲ್ಲಿ ಸಂಜೆಯ ಹೊತ್ತಿಗೆ ತಿನ್ನಬೇಕು ಅನ್ನಿಸುವ ತಿಂಡಿ ಅಂತಾನೆ ಹೇಳಬಹುದು. ಕರಿಯಲು ಎಣ್ಣೆ ಇಲ್ಲದೇ ಇರುವಾಗ ಹಪ್ಪಳವನ್ನು ಕೆಂಡದಲ್ಲಿ ಇಟ್ಟು ಸುಡುವುದು, ಅದರ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಸವರಿದರೆ ತುಂಬ ರುಚಿಕರವಾಗಿರುತ್ತದೆ. ಕರಿದಿರುವ ಹಪ್ಪಳವನ್ನು ಗಾಳಿಯಾಡದ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಹಪ್ಪಳದ ಗರಿತನ ಹೋಗುವುದಿಲ್ಲ. ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟು ಕಟ್ಟಬಹುದು.
ಹಪ್ಪಳದಿಂದ ಪಾಪಡ್ ಮಸಾಲ ಪುರಿಗಳನ್ನು ಮಾಡಬಹುದು. ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿದ ಹಪ್ಪಳವನ್ನು ಬಟ್ಟೆಗೆ ಹಾಕಿಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಒಂದೇ ದಿನದಲ್ಲಿ ಹಪ್ಪಳ ಹೇಗೆ ಒಣಗಿದೆ ಅಂತ ನೀವು ನೋಡ್ತಾ ಇರಬಹುದು. ಎರಡು ಬಿಸಿಲಿನಲ್ಲಿ ಒಣಗಿಸಿದ ಹಪ್ಪಳವನ್ನು ನೀವು ನೋಡ್ತಾ ಇರ್ಬೋದು. ಒಣಗಿದ ಹಪ್ಪಳವನ್ನು ಮರುದಿನ ಡಬ್ಬದಲ್ಲಿ ಹಾಕಿಟ್ಟರೆ ಹಪ್ಪಳ ಒಡೆದು ಹೋಗುವುದಿಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವೀಕ್ಷಕರಿಗೂ RR ಕುಕ್ಕಿಂಗ್ ಚಾನೆಲ್ನಿಂದ ಧನ್ಯವಾದಗಳು.